ಹಾಯ್ ಎಲ್ಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ಪುಟ್ಟ ವಿಡಿಯೋದಲ್ಲಿ ಒಂದೊಳ್ಳೆ ಇನ್ಫಾರ್ಮೇಷನನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ? ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ರಿಲೇಟೆಡ್ ಹತ್ರ ಶೇರ್ ಮಾಡ್ಕೊಳ್ಳಿ. ಅವ್ರಿಗೂ ಕೂಡ ಈ ವಿಡಿಯೋಯಿಂದ ಏನಾದರೂ ಒಂದು ಸ್ವಲ್ಪನಾದ್ರೂ ಹೆಲ್ಪ್ ಆಗಬಹುದು ಅಂತ ನನ್ನ ಅನಿಸಿಕೆನೆ. ಓಕೆನಾ? ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಇವಾಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಓಕೆನಾ? ಮತ್ತು ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಯಿತು ಅಂತಂದರೆ ನಿಮ್ಮ ಅಭಿಪ್ರಾಯವನ್ನು ಲೈಕ್, ಶೇರ್, ಕಮೆಂಟ್ ಮುಖಾಂತರ ತಿಳಿಸಿ. ಓಕೆನಾ? ಏನು ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀನಿ ನಾನು ಇವತ್ತಿನ ವಿಡಿಯೋದಲ್ಲಿ, ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅನ್ನೋದು ಆಲ್ರೆಡಿ ಗೊತ್ತಾಗಿರುತ್ತೆ. ತಮ್ಮನೇಲಿ ನೋಡಿರ್ತೀರಲ್ಲ, ಸೊ ಗೊತ್ತಾಗಿರುತ್ತೆ. ಸೊ ಕಂಟಿನ್ಯೂ ಮಾಡೋಣ ಬನ್ನಿ ಫ್ರೆಂಡ್ಸ್. ನಾನಿವತ್ತು ಹೇಳ್ತಾ ಇರೋ ವಿಷಯ ಏನಪ್ಪ ಅಂತಂದರೆ, ತುಂಬ ಜನ ಮಕ್ಕಳಿಲ್ಲ ಅನ್ನೋ ಕೊರಗಲ್ಲಿ ತುಂಬ ಜನ ಇದ್ದಾರೆ. ಸೊ ಅವ್ರಿಗೆ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ತುಂಬ ಜನ ಎಷ್ಟೋ ಆಸ್ಪತ್ರೆಗೆ ತೋರಿಸಿರ್ತಾರೆ ಮತ್ತು ದೇವರಲ್ಲಿ ತುಂಬ ಆರೈಕೆಗಳನ್ನು ಹೊತ್ತಿರ್ತಾರೆ. ಅವ್ರ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನಗಳನ್ನು ಮಾಡಿರ್ತಾರೆ. ಸೊ ಅಂಥವ್ರಿಗೆ ಈ ವಿಡಿಯೋ. ಸೊ ನಾನು ಹೇಳೋದು ಒಂದು ವಿಷಯ ಏನಪ್ಪ ಅಂತಂದರೆ, ನಿಮ್ಮ ಹತ್ರ ಟೈಮ್ ಇತ್ತು ಅಂತಂದರೆ ನಾನು ಹೇಳೋ ಒಂದು ಆಸ್ಪತ್ರೆಗೆ ಹೋಗಿ ನೀವು ಒಂದು ತೋರಿಸ್ಕೊಳ್ಳಿ. ಈ ಹಾಸ್ಪಿಟಲ್ ಬಂದು ಎಲ್ಲ ಡಿಸ್ಟಿಕಲ್ಲೂ ಇರಬಹುದು ಅಂತ ಅನಿಸುತ್ತೆ. ನಾನು ಅಷ್ಟು ಸರ್ಚ್ ಮಾಡಿಲ್ಲ. ಯಾವ ಹಾಸ್ಪಿಟಲ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದರೆ, ಶ್ರೀ ಧರ್ಮಸ್ಥಳ ಮಂಜುನಾಥ ಹಾಸ್ಪಿಟಲ್ ಅಂತ ಹಾಸನ. ನಾನು ಹಾಸನವಾಗಿರೋದ್ರಿಂದ ನನಗೆ ಹಾಸನಲ್ಲಿದೆ ಅನ್ನೋದು ಗೊತ್ತು, ಅಲ್ಲಿ ಹೋಗಿದ್ದೀನಿ. ಸೊ ಹಾಗಾಗಿ ಅಲ್ಲಿದೆ ಹೇಳ್ತಾ ಇದ್ದೀನಿ. ನಿಮ್ಮ ಡಿಸ್ಟಿಕಲ್ಲಿ ಇರಬಹುದು, ಒಂದು ಸಲ ಚೆಕ್ ಮಾಡಿ. ಇಲ್ಲ ಅಂತಂದರೆ ಡೈರೆಕ್ಟ್ ನಮ್ಮ ಹಾಸನ ಹಾಸ್ಪಿಟಲ್ಗಾದ್ರೂ ಬಂದು ಒಂದು ಸಲ ಟ್ರೀಟ್ಮೆಂಟನ್ನು ತೊಗೊಳ್ಳಿ, ಇದರಿಂದ ಹೆಲ್ಪ್ ಆಗಬಹುದು ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತಾರೆ ಏನು ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಓಕೆನಾ? ಇದೇ ವಿಡಿಯೋದಲ್ಲಿ ಚಿಕ್ಕದಾಗಿ ತಿಳಿಸ್ಕೊಡ್ತೀನಿ. ತುಂಬ ಬೇಜಾರಾಗಬಹುದು ಅನಿಸುತ್ತೆ ನನ್ನ ವಿಡಿಯೋಯಿಂದ. ಸೊ ಯಾರು ಬೇಜಾರನ್ನು ಮಾಡ್ಕೊಳಕ್ಕೆ ಹೋಗ್ಬಿಡಿ. ಈ ಹಾಸ್ಪಿಟಲ್ಗೆ ಯಾಕೆ ಹೋಗಿ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ನೀವು ಬೇರೆ ಕಡೆ ಎಲ್ಲೆಲ್ಲ ಹೋಗಿರ್ತೀರ, ತುಂಬ ಲಕ್ಷಾಂತರ ರೂಪಾಯಿಗಳನ್ನ ಕಳ್ಕೊಂಡಿರ್ತೀರ, ತುಂಬ ದೇವ್ರ ಹತ್ರ ಹರಕೆಗಳನ್ನು ಕಟ್ಕೊಂಡಿರ್ತೀರ, ತೀರಿಸಿರ್ತೀರ. ಆದರೂ ಇದೊಂದು ಪ್ರತಿಫಲ ನಿಮಗೆ ಸಿಕ್ಕಿರೋದಿಲ್ಲ. ಆಯಿತಾ? ಇಲ್ಲಿ ಒಂದು ಸಲ ಭೇಟಿ ನೀಡಿ. ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಇಲ್ಲಿ ಯಾರೋ ಫಸ್ಟು ಬೇರೆಯವ್ರು ಹೋಗಿದ್ದಿದ್ದು ಈ ಹಾಸ್ಪಿಟಲ್ಗೆ. ಅವರು ಹೋಗಾದ್ಮೇಲೆ ಅವರು ಅಂದರೆ ಒಂದು ಮದುವೆಯಾಗಿ ಒಂದು 4 ಇಯರ್ಸ್ ಆದ್ರೂ ಕನ್ಸೀವ್ ಆಗಿರಲಿಲ್ಲ. ಸೊ ಅವರು ಈ ಹಾಸ್ಪಿಟಲ್ಗೆ ಹೋದ್ಮೇಲೆ ಅಲ್ಲಿ ಒಂದು ಟ್ರೀಟ್ಮೆಂಟನ್ನು ತೊಗೊಳ್ತಾರೆ. ಆ ಟ್ರೀಟ್ಮೆಂಟನ್ನು ತೊಗೊಂಡಾದಮೇಲೆ ಅವರು ಕನ್ಸೀವ್ ಆಗ್ತಾರೆ. ಫಸ್ಟು ಕನ್ಸೀವ್ ಅವರಿಗೆ ಮೊದಲನೇ ಸಲ ಟ್ರೀಟ್ಮೆಂಟ್ ತೊಗೊಳ್ತಾರಲ್ಲ, ಆವಾಗಲೇ ಆಗಿದ್ದಾರೆ. ಸೊ ಅದನ್ನು ನನ್ನ ಫ್ರೆಂಡ್ಗೆ ಶೇರ್ ಮಾಡ್ಕೊಂಡಿದ್ದು. ಅವಳು ಕನ್ಸೀವ್ ಆಗಿರಲಿಲ್ಲ. ಅವಳು ಕೂಡ ಒಂದು 2 ಇಯರ್ಸ್ ವೆಯ್ಟ್ ಮಾಡಿದ್ಲು. ತುಂಬ ಹಾಸ್ಪಿಟಲ್, ಮೈಸೂರಲ್ಲಿ ತುಂಬ ಹಾಸ್ಪಿಟಲ್ಗೆ ತೋರಿಸಿದ್ದೆ. ಅವಳು ಹಾಸನವಳು, ಕೊಟ್ಟಿರೋದು ಮೈಸೂರಿಗಲ್ವ. ಸೊ ಕೊನೆಗೆ ಹಾಸನಲ್ಲಿ ಬಂದು ಅವ್ರು ಹೇಳಿದ್ರಲ್ಲ ಅಂತ ಹೇಳ್ಬಿಟ್ಟು ಒಂದು ಸಲ ಹೋಗಿ ತೋರಿಸಿದ್ಲು. ಸೊ ಅವರು ಅಲ್ಲಿ ಟ್ರೀಟ್ಮೆಂಟನ್ನು ಶುರು ಮಾಡಿಕೊಂಡ್ರು. ಫಸ್ಟು ಇರ್ರೆಗ್ಯುಲರ್ ಇರೋವಂಥ ಪೀರಿಯಡನ್ನು ರೆಗ್ಯುಲರಾಗಿ ಪೀರಿಯಡ್ ಆಗೋ ಥರ ಮಾಡಿದರು. ಅಂದರೆ ಅವರು ನ್ಯಾಚುರಲ್ ಟ್ರೀಟ್ಮೆಂಟ್ನ ಕೊಡೋದು, ಆಯುರ್ವೇದಿಕ್ ಟ್ರೀಟ್ಮೆಂಟನ್ನು ಕೊಡೋದು. ಅಲ್ಲಿ ಟ್ರೀಟ್ಮೆಂಟ್ ಯಾವಾಗ ಕೊಡ್ತಾರೆ ಅಂದರೆ, ಯಾವಾಗ ಬೇಕು ಅವಾಗ ಹೋಗೋದಲ್ಲ. ಫಸ್ಟು ಒಂದು ಸಲ ವಿಸಿಟ್ ಮಾಡಿ ಅವರು ಹೇಳ್ತಾರೆ, ನಿಮ್ಮ ಪೀರಿಯಡ್ ಹಾಗೆ 5ನೇ ದಿನಕ್ಕೆ ಬನ್ನಿ ನಮ್ಮ ಹಾಸ್ಪಿಟಲ್ಗೆ, ಇಲ್ಲಿಗೆ ಬನ್ನಿ ಅಂತ ಹೇಳ್ತಾರೆ. ಮತ್ತು ಅಲ್ಲಿ ಹೋದ್ಮೇಲೆ ಒಂದು ಸಲ ಟ್ರೀಟ್ಮೆಂಟಿಗೆ ಹೋದರೆ ಒಂದು 7 ಡೇಸ್ ಅಡ್ಮಿಟ್ ಆಗಬೇಕಾಗುತ್ತೆ ನೀವು. ಆ 7 ಡೇಸಲ್ಲಿ ಅಲ್ಲಿ ಬೇರೆ ಬೇರೆ ರೀತಿ ಟ್ರೀಟ್ಮೆಂಟನ್ನು ಕೊಡ್ತಾರೆ. ಕಷಾಯಗಳನ್ನು ಕೊಡ್ತಾರೆ, ಮಸಾಜನ್ನು, ಹೊಟ್ಟೆ ಮಸಾಜ್ ಅಂತ ಇರುತ್ತೆ, ಅದನ್ನು ಸಹ ಮಾಡ್ತಾರೆ. ಇನ್ನು ಅಗ್ನಿಕರ್ಮ ಏನೇನೋ ಒಂದು ಟ್ರೀಟ್ಮೆಂಟ್ಗಳಿರುತ್ತೆ ಫ್ರೆಂಡ್ಸಲ್ಲಿ. ಒಬ್ಬೊಬ್ಬರು ಬಾಡಿ ಯಾವ ರೀತಿ ಇರುತ್ತೆ ಅದ್ರ ಮೇಲೆ ಒಬ್ಬರಿಗೆ ಟ್ರೀಟ್ಮೆಂಟನ್ನು ಶುರು ಮಾಡ್ತಾರಂತ ಹೇಳಿ. ಸೊ ಅವಳಲ್ಲಿ ಹೋದ್ಮೇಲೆ ಕನ್ಸೀವನ್ನು ಆದಳು. ಫಸ್ಟ್ ಹೋದಾಗ ಆಗಿರಲಿಲ್ಲ, ಸೆಕೆಂಡ್ ಟೈಮು 2ನೇ ತಿಂಗಳು ಮತ್ತೆ ಹೋದ್ಲು, ಆಗಲಿಲ್ಲ. 3ನೇ ತಿಂಗಳು ಹೋಗಿ 3ನೇ ಟ್ರೀಟ್ಮೆಂಟ್ ಏನಿರುತ್ತೆ ಲಾಸ್ಟ್ ಟ್ರೀಟ್ಮೆಂಟು, ಅದನ್ನು ತೊಗೊಂಡ್ಮೇಲೆ ಅವಳು ಕನ್ಸೀವನ್ನು ಆದಳು. ಸೊ ಇವಾಗ ಅವಳಿಗೆ ಒಂದು ಗಂಡು ಪಾಪು ಹೋಗಿದೆ. ಆ ಖುಷಿನಲ್ಲಿ ಆಯ್ತಲ್ಲ ಅನ್ನೋದಕ್ಕೋಸ್ಕರ ಓಕೆ ಈ ವಿಡಿಯೋನ ಶೇರ್ ಮಾಡಿಕೊಂಡ್ರೆ ತುಂಬ ಜನಕ್ಕೆ ಹೆಲ್ಪ್ ಆಗಬಹುದು ಅಂತ ಹೇಳ್ಬಿಟ್ಟು ನಾನು ಶೇರ್ ಮಾಡ್ಕೊಳ್ತಾ ಇರೋದು. ಅಲ್ಲಿ ಹೋದ್ಮೇಲೆ ಅವಳಿಗೆ ತುಂಬ ಏನೋ ಖರ್ಚಾಗಿಲ್ಲ. ಅಲ್ಲಿ ಕಮ್ಮಿನೇ ಇರುತ್ತೆ. ಒಂದು ಟೋಕನ್ ಫೀಸ್ ಬಂದುಬಿಟ್ಟು 30 ರೂಪಾಯಿ ಇರುತ್ತೆ. ಮತ್ತು ಅಲ್ಲಿ ಅಡ್ಮಿಟ್ ಆದರೆ ಇಷ್ಟು ರೂಪೀಸ್ ಅಂತ ಕಟ್ಟಬೇಕಾಗುತ್ತೆ. ಮತ್ತು ರೂಮ್ಸ್ಗಳು ಅಷ್ಟೇ, ನಿಮಗೆ ಸ್ಪೆಷಲ್ ರೂಮ್ಗಳು ಬೇಕು ಅಂತಂದರೆ ಅದಕ್ಕೆ ಬೇರೆ ಥರ ಕಾಸ್ಟ್ ಇರುತ್ತಂತೆ. ಸೊ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಇದು. ಟ್ರೀಟ್ಮೆಂಟಿಗೆಲ್ಲ ಅಷ್ಟೊಂದೇನು ಖರ್ಚಾಗೋದಿಲ್ಲ. ನೀವು ಅದು ಕನ್ಸೀವ್ ಆದಮೇಲೆ ಅಲ್ಲೇ ತೋರಿಸ್ಬೇಕು ಅಂತ ಏನಿಲ್ಲ. ನಿಮ್ಮ ಊರಲ್ಲಿ ಯಾವುದಾದ್ರೂ ಒಂದು ಒಳ್ಳೆ ಹಾಸ್ಪಿಟಲ್ಗೆ ತೋರಿಸ್ಕೊಬಹುದು. ಲಕ್ ಚೆನ್ನಾಗಿತ್ತು ಅಂತ ಅಂದರೆ
ಏನು ಮಾಡೋಕ್ಕಾಗಲ್ಲ. ಬೇರೆ ಕಡೆ ಎಲ್ಲ ತೋರಿಸಿದ್ರು ಅಲ್ಲೋದ್ಮೇಲೆ ಒಂದು ಆಯುರ್ವೇದಿಕ್ ಟ್ರೀಟ್ಮೆಂಟನ್ನು ತೊಗೊಂಡ್ಮೇಲೆ ನಿಮ್ಮ ಅದೃಷ್ಟ ಕೈ ಹಿಡಿದ್ರೆ ಹೇಳೋಕ್ಕಾಗಲ್ಲ, ನೀವು ಕನ್ಸೀವ್ ಆಗಬಹುದು, ನಿಮ್ಮ ಒಂದು ಕನಸು ಕೂಡ ಆಗುತ್ತೆ ಅಲ್ವಾ. ನನ್ನ ಫ್ರೆಂಡ್ಸ್ದು ಇಬ್ಬರಿಗೆ ಆಗಿರೋದ್ರಿಂದ ಈ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇರೋದಷ್ಟೇ. ನಿಮಗೆ ನಮ್ಮ ಹಾಸನ ಹಾಸ್ಪಿಟಲ್ ಹೇಗಿದೆ ಏನು ಅನ್ನೋದನ್ನು ನಾನು ನಾಳೆ ದಿನ ಹೋಗ್ತಾ ಇದ್ದೀನಿ. ನಾವು ಅಂದರೆ ಅಲ್ಲಿ ಪ್ರೆಗ್ನೆನ್ಸಿ ಟ್ರೀಟ್ಮೆಂಟ್ ಮಾತ್ರ ಅಷ್ಟೇ ಅಲ್ಲ, ಬೇರೆ ರೀತಿ ಎಲ್ಲ ಟ್ರೀಟ್ಮೆಂಟ್ಗಳೂ ಸಿಗುತ್ತೆ. ಸೊ ನಾನು ಬೇರೆ ಟ್ರೀಟ್ಮೆಂಟಿಗೋಸ್ಕರ ಹೋಗ್ತಾ ಇದ್ದೀನಿ ಅಲ್ಲಿ. ಸೊ ಅಲ್ಲಿಗೆ ಹೋದ್ಮೇಲೆ ನಮ್ಮ ಹಾಸನದ ಹಾಸ್ಪಿಟಲ್ ಹೇಗಿದೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಮತ್ತು ಇದ್ರ ಬಗ್ಗೆ ನೀವು ಯೂಟ್ಯೂಬಲ್ಲಿ ಚೆಕ್ ಮಾಡ್ಬೋದು. ಆದಷ್ಟು ವೀಡಿಯೋಗಳು ಯಾರು ಶೇರ್ ಮಾಡ್ಕೊಂಡಿಲ್ಲ ಈ ಹಾಸ್ಪಿಟಲ್ ಬಗ್ಗೆ. ಮತ್ತು ಇವಾಗ ಏನೇನೋ ನ್ಯೂಸ್ಗಳು ನಡೀತಿದೆಯಲ್ಲ ಧರ್ಮಸ್ಥಳದ ಬಗ್ಗೆ, ಅದ್ರ ಬಗ್ಗೆ ಎಲ್ಲ ತಲೆಗಳನ್ನೆಲ್ಲ ಕೆಡಿಸ್ಕೊಬೇಡಿ. ಧರ್ಮಸ್ಥಳ ಹಾಸ್ಪಿಟಲ್ಗೆ ಹೋದರೆ ನಮಗೂ ಹಂಗೆ ಆಗುತ್ತೇನೋ ಏನೋ ಹೇಳೋಕ್ಕಾಗಲ್ಲ. ನೆಗೆಟಿವ್ ಎಲ್ಲ ತುಂಬ್ಕೊಬೇಡಿ ತಲೆಗೆ. ಪಾಸಿಟಿವ್ ಆಗಿ ಯೋಚನೆಯನ್ನು ಮಾಡಿ. ಮತ್ತು ಈ ಒಂದು ಧರ್ಮಸ್ಥಳ ಆಸ್ಪತ್ರೆಯಿಂದನೂ ತುಂಬ ಜನಕ್ಕೆ ಹೆಲ್ಪ್ ಆಗಿದೆ. ಮತ್ತು ಒಂದು ಸಂಘ ಅಂತಲೂ ಕೂಡ ಓಪನ್ ಆಗಿದೆಲ್ಲ, ಧರ್ಮಸ್ಥಳ ಸಂಘ. ಅದರಿಂದನೂ ಎಷ್ಟೋ ಬಡವರು ತುಂಬಾ ತಗೊಂಡು ಅದರಲ್ಲಿ ಬಡ್ಡಿ ಕೊಟ್ಕೊಂಡು ತುಂಬ ಜನ ಅವ್ರವ್ರ ಕೆಲಸಗಳನ್ನ ಮಾಡ್ಕೊಂಡು ಅವ್ರವ್ರು ಮುಂದುವರೆದಿದ್ದಾರೆ. ಇದರಿಂದ ಯಾವುದೇ ರೀತಿ ಯಾವುದೋ ಒಂದು ವಿಷಯದಿಂದ ಅದು ನಮಗೂ ಕೂಡ ಬೇಜಾರಿದೆ. ಬಟ್ ಅಂದರೆ ಅದನ್ನೇ ಈ ವಿಷಯದೊಳಗೆಲ್ಲ ಹಾಕ್ಕೊಂಡು ಹೆದರ್ಕೊಳ್ಳೋ ಅಂಥದ್ದು ಬೇಡ. ಅಲ್ಲಿಗೆ ಹೋದರೆ ಏನಾಗುತ್ತೋ ಏನೋ ಅನ್ನೋದು ಭಯ ಎಲ್ಲ ಏನೂ ಬೇಡ. ಭಯ ಬಿಟ್ಟು ಹೋಗಿ, ಒಳ್ಳೆಯದಾಗುತ್ತೆ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಲೇ ಕೇಳ್ಕೊಳ್ತೀನಿ. ಮತ್ತು ಈ ಹಾಸ್ಪಿಟಲ್ ಎಲ್ಲೆಲ್ಲಿದೆ ಏನು ಅನ್ನೋದು ನಾನು ಸರ್ಚ್ ಮಾಡಿಲ್ಲ. ನಾನು ನೋಡೋಣ, ಒಂದ್ಸಲ ಸರ್ಚ್ ಮಾಡಿ ಎಲ್ಲೆಲ್ಲಿದೆ ಏನು ಅನ್ನೋದ್ರ ಬಗ್ಗೆ ಬೇಕಾದ್ರೆ ಒಂದು ವೀಡಿಯೋ ಮಾಡಿ ಹಾಕ್ತೀನಿ. ಸೊ ನೀವು ಯಾವ ಡಿಸ್ಟಿಕಲ್ಲಿದ್ದೀರ ಆ ಡಿಸ್ಟಿಕಲ್ಲಿ ಒಂದ್ಸಲ ಚೆಕ್ ಮಾಡಿ. ಅಲ್ಲಿಲ್ಲ ಅಂದರೆ ನಿಮ್ಮ ಹತ್ತಿರದ ಡಿಸ್ಟಿಕಲ್ಲಿ ಯಾವುದಾದ್ರೂ ಇತ್ತು ಈ ರೀತಿ ಹಾಸ್ಪಿಟಲ್ಲು ಅಂತಂದರೆ ಅಲ್ಲಿ ವಿಸಿಟನ್ನು ಮಾಡಿ ಒಳ್ಳೆ ಟ್ರೀಟ್ಮೆಂಟನ್ನು ತಗೊಂಡು ಒಳ್ಳೆ ಗುಡ್ ನ್ಯೂಸನ್ನು ಕೊಡಿ ಅಂತ ಹೇಳ್ತೀನಿ. ಓಕೆನಾ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ವಿಡಿಯೋದಲ್ಲಿ ಅಂದರೆ ಹೊಸದಾಗಿ ವಿಡಿಯೋ ಮಾಡ್ತಿರೋದ್ರಿಂದ ನಿಮಗೆ ಒಳ್ಳೆ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ನಾನು ಅಂದ್ಕೊತೀನಿ. ಬಟ್ ಯಾವ ರೀತಿ ಮಾತಾಡಬೇಕು ಏನೋ ಅನ್ನೋದು ನನಗೂ ಗೊತ್ತಿರಲ್ಲ. ನನಗೆ ಅನಿಸಿದ ಪ್ರಕಾರ ನಾನು ಮಾತಾಡಿದ್ದೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್, ಶೇರ್, ಕಮೆಂಟ್ ಮುಖಾಂತರ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ರಿಲೇಟೆಡ್ಗೆ ಶೇರ್ ಮಾಡ್ಕೊಳ್ಳಿ. ಒಂದ್ಸಲ ವಿಸಿಟ್ ಮಾಡಾದ್ಮೇಲೆ ನನಗೆ ಕಮೆಂಟ್ ಮುಖಾಂತರ ನಿಮ್ಮ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ತಿಳಿಸಿ. ಓಕೆನಾ. ಬೇರೆಯವ್ರಿಗೆ ನೀವು ಇನ್ಕೇಸ್ ಮೊದಲೇ ಏನಾದರೂ ಹೋಗಿದ್ರಿ ಅಂತಂದರೆ ಅಭಿಪ್ರಾಯವನ್ನು ತಿಳಿಸಿ. ಬೇರೆಯವ್ರು ಏನಾದರೂ ಹೋಗಬೇಕು ಅಂತ ಅಂದ್ಕೊಂಡಿರೋರಿದ್ದರೆ ಅವ್ರಿಗೂ ಒಂದು ಒಳ್ಳೆ ಇನ್ಫಾರ್ಮೇಷನ್ ಸಿಕ್ತಂಗೆ ಆಗಲಿ, ಹೋಗಲಿ ಅವರೂ ಕೂಡ ಅಂತ ಅಷ್ಟೇ. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್ ಬಾಯ್. ಇದೇ ರೀತಿ ಒಳ್ಳೊಳ್ಳೆ ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಬಾಯ್ ಬಾಯ್.